ದೇಶದ ಜನರು ಬಡತನ ಅಂದ್ರೆ ಆತಂಕ ಸೃಷ್ಟಿ ಆಗ್ಬಿಟ್ಟಿದೆ ಜನರಲ್ಲಿ ಅಂತ ಹೆಂಗೆ ಮಾಡ್ಕೊಡ್ತೀರಿ ಈಗ ಹೇಳಿ. ಸಮಸ್ಯೆ ಭಾರತ ಮಾತ್ರ ಒದಗಿರ್ತಕ್ಕಂಥದ್ದಲ್ಲ. ಈಗ ಬೇರೆ ಬೇರೆ ದೇಶದಲ್ಲಿ 30%, 40%, 50% ವರೆಗೂ ಹೆಚ್ಚಿಗೆ ಮಾಡುವಂತ ಕೆಲಸ ಮಾಡಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ. ಆದ್ರೆ ಭಾರತದಲ್ಲಿ ಒಂದು ಮಿತವಾಗಿ ಯಾವ ರೀತಿಯಾಗಿ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು 3% ಜಾಸ್ತಿ ಆಗಿರೋದ್ರಿಂದ ಇದು ಹೊರೆನೆ ಆದ್ರೂ ಆಯ್ತಾ. ಆದ್ರೆ ಪರಿಸ್ಥಿತಿ ನಿಭಾಯಿಸುವ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು, ಇದನ್ನ ಏರ್ಲೇಬೇಕು ಮಾಡ್ಲೇಬೇಕು ಅಂತ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಜಾಗತಿಕ ಮಟ್ಟದಲ್ಲಿ ಇವತ್ತು ಬೇರೆ ಬೇರೆ ದೇಶಗಳು ಒಂದು ಆಯಿಲ್ ಇರ್ಬೋದು ಮತ್ತೆ ಇದಕ್ಕೆ ಸಾಕಷ್ಟು ಒಂದು ಎಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದಾರೆ. ಆದ್ರೆ ನಮ್ಮ ಆಹಾರ ಉತ್ಪಾದನೆ ನಮ್ಮ ದೇಶದಲ್ಲೇ ನಡೀತಾ ಇರೋದ್ರಿಂದ ಒಂದಷ್ಟು ಆಹಾರ ಇಲ್ಲೇ ಉತ್ಪಾದನೆ ಆಗಿ ಅದನ್ನ ಬಳಸೋದ್ರಿಂದ ನಮ್ಗೆ ಆ ರೀತಿಯಾದ ಒಂದು ಸಮಸ್ಯೆ ಆಗ್ತಾ ಇಲ್ಲದು ದೇವ್ರ ಭಗವಂತನ ಒಂದು ಇದರಿಂದ ನಮ್ಗೆ. ಆದ್ರೆ ಬೇರೆ ಬೇರೆ ದೇಶಗಳಲ್ಲಿ ಆಹಾರ ಉತ್ಪಾದನೆ ಇಲ್ಲ, ಆಹಾರನ ಬೆಳೆಸಕ್ಕೂ ಆಗೋದಿಲ್ಲ. ಅಂತ ದೇಶಗಳು ಇವತ್ತು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದಾವೆ. ಕಾಂಗ್ರೆಸ್ನವರು ಇದು ಅರ್ಥ ಮಾಡ್ಕೊಬೇಕು. ಇದೇ ದೇಶದ ಒಂದು ವಾಪಸ್ ಬರ್ತೀನಿ ಕುಮಾರ್ ಸರ್, ವಾಪಸ್ ಬರ್ತೀನಿ, ಮಾತಾಡ್ತೀನಿ. ಚಂದ್ರೇಗೌಡ ಸರ್, ಅಯ್ಯೋ ಕುಮಾರ್ ಸರ್ ಇರಿ, ನಿಮ್ಮ ಸರ್ದಿ ಮಾತ್ರ ಮಾತಾಡಿ ನೀವು. ಕುಮಾರ್ ಸರ್ ಒಂದ್ ಸೆಕೆಂಡ್ ಇರಿ. ನಿಮ್ಗೆ ಗೊತ್ತಿದೆ ಒಂದು ತಾಪಿ ರಾಜಕೀಯ ವೇದಿಕೆ ಒಂದು ನಿಮಿಷ ಮೇಡಮ್, ತಾಪಿ ಅಂತ ಒಂದು ಪೈಪ್ ಲೈನ್ ಇದೆ, ತೈಲ ತರಿಸ್ಕೊಳ್ಳೋಕೆ ಏನ್ ಕಷ್ಟ ಆಗಿದೆ ಇವ್ರಿಗೆ? ರಾಜಕೀಯ ವೇದಿಕೆನಾ? ಸುದ್ದಿಗೋಷ್ಠಿ ಏನ್ ಅದಕ್ಕೆ ಪರಿಹಾರ ಅಂತ ತಾಪಿ ಅಂತ ಒಂದು ಪೈಪ್ ಲೈನ್ ಇದೆ ಮೇಡಮ್, ಅದ್ರ ಮುಖಾಂತರ ತೈಲ ಶಿವಕುಮಾರ್ ಸರ್ ಈಗ ಪಕ್ಷ ಪಕ್ಕಕ್ಕಿಡೋಣ, ಇವೆಲ್ಲ ಆರೋಪ ಪ್ರತ್ಯಾರೋಪಗಳು. ಈಗ ಅವ್ರು ಹೇಳ್ತಾ ಇರುವಂತ ಆಪ್ಷನ್ಗಳು ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ನಮ್ಮಲ್ಲಿ ಹೆಂಗೆ ಅಂತ ಇರುವ ಆಪ್ಷನ್ಗಳನ್ನ ಆಗ್ತಿದೆ. ವೈಜಾಗ್ ಅಲ್ಲಿ ಹೈಯೆಸ್ಟ್ ಸ್ಟೋರೇಜ್ ಆಫ್ ಆಯಿಲ್ ಇದೆ ಆಯ್ತಾ. ಸುಮಾರು ಈಗ 2013ರಿಂದ ಇಲ್ಲಿ 2013ರಿಂದ ಇವತ್ತರೆಗೂ ಸುಮಾರು 533 ಗಿಗಾವಾಟ್ ನಾವು ಪ್ರೊಡಕ್ಷನ್ ಮಾಡ್ತಿದ್ವಿ ಸೋಲಾರ್ ಎನರ್ಜಿ ಎಲ್ಲ. ಈಗ ನೋಡಿ ನಮ್ದೇ ಕರ್ನಾಟಕದಲ್ಲಿ ಸರ್ಪ್ಲಸ್ ಪವರ್ ಇದೆ, ಆದ್ರೂ ನಾವು ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗ್ತಿಲ್ಲ. ಯಾರನ್ನ ಬ್ಲೇಮ್ ಮಾಡ್ಬೇಕು? ಬಿಜೆಪಿ ಬ್ಲೇಮ್ ಮಾಡ್ಬೇಕಾ, ಕಾಂಗ್ರೆಸ್ ಬ್ಲೇಮ್ ಮಾಡ್ಬೇಕಾ? ಈಗ ನಮಗೆ ಇಂಡಸ್ಟ್ರೀಸ್ಗೆ ಅಥವಾ ರೈತರಿಗೆ ನೀವು 3 ಅವರ್ ಕೊಡ್ತೀನಿ, 1 ಅವರ್ ಕೊಡೋಕ್ಕಾಗ್ತಿಲ್ಲ ಕರ್ನಾಟಕದಲ್ಲಿ. ಬ್ಲೇಮ್ ಮಾಡ್ಬೋದು ಬಹಳ ಈಸಿ. ಆಸ್ ಎ ಫಾರ್ಮರ್ ಐ ಆಮ್ ಸಫರಿಂಗ್, ನನಗೆ ಗೊತ್ತು. ಹೌದ್ರಿ, ನಾನೇ ಹೇಳ್ತೀನಿ ಮಾತಾಡ್ಬಿಡಿ, ಸುಮ್ಮನೆ ಇರ್ರಿ. ನಾವು ಅದನ್ನ ಸುಧಾರಣೆ ಮಾಡ್ಬೇಕು ಹೊರತು ಒಬ್ಬರ ಮೇಲೆ ಆರೋಪ ಮಾಡೋದ್ರಲ್ಲಿ ಇಲ್ಲ. ಆಯ್ತಾ? ಈಗ ನಾವು ಸುಧಾರಣೆಗಳೇನಂದ್ರೆ ಯಾವಾಗ ನಮ್ಮ ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಸಮರ್ಪಕವಾಗಿ ಬಳಕೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನ ವೈಜ್ಞಾನಿಕ ದೃಷ್ಟಿಯಿಂದ ನಾವು ಅಳವಡಿಸ್ಕೊಳ್ದೆ ಹೋದರೆ ಇವ್ರು ಹೇಳೋದು ನಾವು ಕೇಳಲೇಬೇಕಾಗತ್ತೆ. ಆ್ಯಸ್ ಎ ಇಂಡಸ್ಟ್ರಿಯಲ್ ಮ್ಯಾನ್ ಆಗಿ, ಇಂಡಸ್ಟ್ರಿ ಉದ್ಯಮಿಪತಿಯಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ಬೆಲೆ ಜಾಸ್ತಿ ಆದಾಗ ಪ್ರಭಾವ ಎಲ್ಲರ ಮೇಲೆ ಬೀಳುತ್ತೆ. ಕುಮಾರ್ ಮೇಲೆ ಬೀಳ್ತದೆ, ಗೌಡ್ರ ಮೇಲೆ ಬೀಳ್ತದೆ, ಶಿವಕುಮಾರ್ ಮೇಲೆ ಬೀಳ್ತದೆ. ಒಂದು ಈಗ ಬೆಳಗ್ಗೆ ನೀವು ನಿಮ್ಮ ಗಾಡಿಗಳಿಗೆ ಡೀಸೆಲ್ ಹಾಕ್ಬೇಕಾದ್ರೆ ನಾವು 3% ಜಾಸ್ತಿನೇ ಕೊಡ್ಬೇಕು ಆಯ್ತಾ. ಬೆಲೆ ಏರ್ಕಂತ ನಿಮ್ಗೆಲ್ಲ ಗೊತ್ತಿದೆ ನೋಡಿ, ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ನೀವು ಸ್ಟೋರೇಜ್ ಎಷ್ಟು ಮಾಡ್ಬೇಕು? ಹೈಯೆಸ್ಟ್ ಸ್ಟೋರೇಜ್ ನಮ್ಮಲ್ಲಿ 6 months ಫ್ಯೂಯಲ್ ಇದೆ. ಈಗ ನೀವು ಜಾಸ್ತಿ ಮಾಡಿ, ಈಗ 3 ತಿಂಗಳಿಂದ ನಾವು ಪ್ರತಿದಿನ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದ್ದಾರೆ ಅಂತ ಅಂಕಿ ಅಂಶಗಳು ಗೊತ್ತಾಗುತ್ತೆ. ಈಗ ನ್ಯಾಚುರಲಿ ಅದನ್ನ ಜಾಸ್ತಿ ಮಾಡ್ಬೇಕಾಗತ್ತೆ. ಜಾಸ್ತಿ ಮಾಡಿದವ್ರು ಏನೋ ತಿರ್ಗಾ ನಾವೇ ಅದನ್ನ ಕಟ್ಬೇಕು, ಇವರಲ್ಲ, ನಾವೇ ಕಟ್ಬೇಕಾಗಿರೋದು. ತೆರಿಗೆ ಯಾವ ಪಾವತಿ ಮಾಡ್ತೀವೋ ನಾವೇ ಕಟ್ಬೇಕು. ಇದು 3 ರೂಪಾಯಿ ಜಾಸ್ತಿ ಆಗಿರೋದನ್ನ ಒಂದೇ ಸಲ 10 ರೂಪಾಯಿ ಮಾಡಿದಾಗ ಯಾರು ಫೇಸ್ ಮಾಡ್ತೀವಿ? ನಾವೇ ಫೇಸ್ ಮಾಡ್ತೀವಿ. ಹಾಗಾಗಿ ಸಮಾಧಾನವಾಗಿ ನಾವು ಅವಲೋಕಿಸಿ ನಾವು ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ಇಷ್ಟ ಮಾಡ್ತೀವಿ ಹೊರತು ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಈಗ ಎಂಟೈರ್ ವರ್ಲ್ಡ್ ಈಸ್ ಸಫರಿಂಗ್, ಇಟ್ ಇಸ್ ನಾಟ್ ಇಂಡಿಯಾ ಆರ್ ಬ್ರೆಜಿಲ್ ಆರ್ ಸಮ್ವೇರ್. ಈಗ ಪೆಟ್ರೋಲಿಯಂ ಪ್ರಾಡಕ್ಟ್ನ ಅಮೆರಿಕ ಉತ್ಪಾದನೆ ಮಾಡ್ತದೆ. ದೇ ದೆಮ್ಸೆಲ್ಫ್ ಇಸ್ ಪೇಯಿಂಗ್ 33% ಇಸ್ ಮೋರ್ ಬಿಕಾಸ್ ಇಂಪೋರ್ಟಿಂಗ್ ಟ್ಯಾಕ್ಸ್ ಹಾಕಿದ್ರು. ಈಗ ನೀವು ಅಮೆರಿಕದಲ್ಲಿ ರೈಸ್ಗೆ ಏನು ಕೊಡ್ತೀವಿ ಮೊದಲು, ಅದಕ್ಕೆ 33% ರೈಸ್ ಕೊಡ್ಬೇಕು. ಅಲ್ಲಿ ಇಂಡಿಯಾದವರು ಇದ್ದಾರೆ, ಅಮೆರಿಕದವರು, ಎಲ್ಲ ದೇಶದವರು ಇರ್ತಾನೆ. ಅದೇ ಥರ ಯು ಟೇಕ್ ವೆರಿ ವೆಲ್ ಡೆವಲಪ್ಡ್ ಜರ್ಮನಿ, ದೇ ಆರ್ ಆಲ್ಸೋ ಫೇಸಿಂಗ್ ಪ್ರಾಬ್ಲಮ್. ಯು ಟೇಕ್ ವೆಸ್ಟ್ ಯುರೋಪ್, ಇಟಲಿ ಇರ್ಬೋದು, ಪೋರ್ಚುಗಲ್ ಇರ್ಬೋದು, ಎಲ್ಲರೂ ಹಂಗೆ ಕಂಪೇರ್ ಮಾಡಿದ್ರೆ ನಾವು ಬೇರೆ ನಮ್ಮ ಬೆಂದು ನಾವು ತಡ್ಕೋಬೇಕು ಅಂತ ಹೇಳ್ತೀವಲ್ಲ, ಆ ಥರ ನಮ್ಮಲ್ಲಿ ಸಮಸ್ಯೆಗಳು ಈಗ 3% ಜಾಸ್ತಿ ಆಗಿದೆ, ಬೇರೆ ಕಡೆ 30%, 50% ಜಾಸ್ತಿ ಆಗಿದೆ. ನಾನೇನು ಹೇಳ್ತೀನಿ, ಈಗ ಒಬ್ರಿಗೊಬ್ರು ಬ್ಲೇಮ್ ಮಾಡಬಾರ್ದು. ನಾವು ನಮ್ಮ ಜೀವನದಲ್ಲಿ ನಮ್ಮ ವ್ಯವಸ್ಥೆಗಳನ್ನು ಹೇಗೆ ಅಳವಡಿಸ್ಬೇಕು ಅದನ್ನು ಮಾತಾಡೋದ್ರಾಗ ಎಲ್ರಿಗೂ ಅನುಕೂಲ ಆಗುತ್ತೆ. ಹೇಗೆ ಈಗ ನಾನು ಪ್ರತಿ ದಿವಸ ವೆಹಿಕಲ್ ತಗೊಳ್ಳೋ ಬದಲು ಅದನ್ನು ವೆಹಿಕಲ್ ಯೂಸ್ ಮಾಡೋದನ್ನ, ಪೆಟ್ರೋಲಿನ ಪಡಕ್ಕೆ ಯೂಸ್ ಮಾಡೋದು ಎಷ್ಟು ಕಡಿಮೆ ಮಾಡ್ಬೋದು, ನನ್ನ ಎಲೆಕ್ಟ್ರಿಸಿಟಿ ಎಷ್ಟು ಮಟ್ಟಿಗೆ ಕಡಿಮೆ ಮಾಡ್ಬೋದು, ಎಷ್ಟು ಮಟ್ಟಿಗೆ ಪ್ರೊಡಕ್ಷನ್ ಮಾಡ್ಬೋದು, ಇದನ್ನು ಅಳವಡಿಸ್ಕೊಂಡು ವೈಜ್ಞಾನಿಕವಾಗಿ ಮಾಡೋದು ಮುಂದಕ್ಕೆ ಹೋದರೆ ಮಾತ್ರ ಇದು ನಮ್ಗೆ ಒಳ್ಳೆಯದಾಗುತ್ತೆ.
ಸುಮ್ನೆ ನಾವು ಕಾಮೆಂಟ್ ಮಾಡಿದ್ರೆ ಮಾಡಿದೆ ಈಗ ಅಲ್ಲ ಯಾರೇ ಅದನ್ನ ಕಾಮೆಂಟ್ ಮಾತಾಡ್ತೀನಿ ಮಾಡಿದ್ರೆ ನಾನು ಈಗ ಬರೀ ಪ್ರೈಸ್ ಹೈಕ್ ಬಗ್ಗೆ ಅವ್ರು ಅಲ್ಲ ಮಾತಾಡ್ತಾ ಪ್ರೈಸ್ ಇದ್ದಾರೆ. ಹೈಕ್ನೆ ಈಗ ನಾವು ಅದನ್ನ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಕ್ವಶನ್ ಮಾಡ್ತೀನಿ ನಾನು. ಚಂದ್ರೇಗೌಡ ಸರ್, ಈಗ ನಮ್ ಕರ್ನಾಟಕದ ಒಂದು ಉದಾಹರಣೆ ತಗೊಳ್ತೀನಿ. ನಮ್ಮಲ್ಲಿ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದಿದೆ. ಗ್ಯಾರಂಟಿ ಯೋಜನೆಗಳು ಯಾವ್ದೋ ದುಡ್ಡಲ್ಲಿ, ಸರ್ಕಾರ ದುಡ್ಡಲ್ಲೇ ಬರ್ತಾ ಇದೆಯಾ? ನಮ್ ದುಡ್ಡಲ್ಲಿ ಬರ್ತದೆ, ನಮ್ ದುಡ್ಡೆ. ಹಾಗೇನ್ ಬೇರೆ ಕಡೆ ಬೆಲೆ ಏರಿಕೆ ಮಾಡಿ ದುಡ್ಡು ಇಸ್ಕೊಳ್ತಾ ಇದಾರೆ ನಮ್ಮ ಹತ್ರ. ಯಾರು ಕೇಳಿದ್ರ ನೀವು ಫ್ರೀ ಬೀಸ್ ಕೊಡ್ರಪ್ಪ ನಮ್ಮ ಹತ್ರ, ಮತ್ತೆ ವಾಪಸ್ ದುಡ್ಡು ಇಸ್ಕೊಳ್ಳಿ ಅಂತ? ಇದೇನ್ ಗೊತ್ತಾ, ಗ್ಯಾರಂಟಿ ಯೋಜನೆ ಸಾರ್ವಜನಿಕರ ಟ್ಯಾಕ್ಸ್ ಹಣ. ಇವ್ರು ಏನ್ ಮಾಡ್ತಾ ಇದ್ದಾರೆ, ಇವರೇ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಒಂದೊಂದೇ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ತರ್ತಾ ಇದ್ದಾರೆ ವಿನಾ ಗ್ಯಾರಂಟಿ ಯೋಜನೆ ಮುಖಾಂತರ ಏನ್ ಗೊತ್ತಾ, ಹಿಂದೆ ಎಲ್ಲ ಏನಿತ್ತು ಗೊತ್ತಾ ನೋಡಿ, ಹಿಂದೆಯೂ ಕೂಡ ಸುಮಾರು ವರ್ಷಗಳ ಕಾಲ ದೇಶವನ್ನು ಆಳಿದ್ದಾರೆ. ಹಿಂದೆ ಏನಿತ್ತು, ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ನಿರುದ್ಯೋಗಸ್ಥರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ವ್ಯವಸ್ಥೆಯನ್ನೇ ಸಾರ್ವಜನಿಕರ ಟ್ಯಾಕ್ಸ್ ಹಣದಲ್ಲಿ ವ್ಯವಸ್ಥೆಯನ್ನೇ ವಾಮಮಾರ್ಗವನ್ನು ಅನುಸರಿಸೋದ್ರ ಮುಖಾಂತರ ಅಧಿಕಾರಕ್ಕೆ ಬರೋದನ್ನೇ ನೋಡ್ತಾ ಇದ್ದಾರೆ ವಿನ ಜನಸಾಮಾನ್ಯರ ಬದುಕಿನ ಸ್ಥಿತಿಗತಿಗಳ ಬಗ್ಗೆ ಯಾವುದೇ ಇವತ್ತು ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರಗಳಿರ್ಬೋದು, ಅಪೋಸಿಷನ್ ಪಾರ್ಟಿಗಳಿರ್ಬೋದು, ಯಾರೂ ಕೂಡ ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಸಾಮಾನ್ಯ ಜ್ಞಾನ ಅನ್ನೋದೇ ಇವಾಗ ಹೊರಟೋಗಿದೆ, ನಶಿಸಿ ಹೋಗ್ತಾ ಇದೆ. ಅಂದರೆ ಮಾನವೀಯ ಮೌಲ್ಯಗಳು ನಶಿಸಿ ಹೋಗ್ತಾ ಇದೆ. ಇವಾಗೇನು ಅವರವರದೇ ಅಧಿಕಾರಕ್ಕೋಸ್ಕರವಾಗಿ ಜನರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಸರ್ಕಾರಗಳು ಮಾಡ್ತಾ ಇದ್ದಾವೆ. ಆದರೆ ಆದಷ್ಟು ಮುಂದೆ ಉದ್ಯೋಗಗಳು ಜಾಸ್ತಿ ಆದರೆ ಯಾವುದೇ ನೋಡಿ, ಮೊದಲು ಏನು ಬೇಕು ಮನುಷ್ಯನಿಗೆ? ಆರೋಗ್ಯ ಬೇಕು, ಶಿಕ್ಷಣ ಬೇಕು, ಅದು ಬಿಟ್ಟರೆ ಉದ್ಯೋಗ ಬೇಕು. ಇಷ್ಟು ಕೊಟ್ಟರೆ ಸಾಕು. ಯಾವ ಗ್ಯಾರಂಟಿನೂ ಮಾಡಿ ಸೋಂಬೇರಿ ಮಾಡಿ ದೇಶ ಆಗಲಿ ರಾಜ್ಯ ಆಗಲಿ ಬರಬತ್ಲು ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು. ಇಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಉಚಿತವಾಗಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ಆರೋಗ್ಯವನ್ನು ಸುಧಾರಕ್ಕೆ ಏನು ಮಾಡಬೇಕು, ಇಲ್ಲಿ ವೈದ್ಯಕೀಯವನ್ನು ಅಭಿವೃದ್ಧಿಪಡಿಸಬೇಕು. ಆಮೇಲೆ ಆಸ್ಪತ್ರೆಗಳನ್ನು ಹೆಚ್ಚು ಮಾಡಬೇಕು. ಅಂದರೆ ಇದೆಲ್ಲ ಸುಧಾರಣೆ ಮಾಡೋದ್ರಿಂದ ಸರ್ಕಾರ ಅಧಿಕಾರಕ್ಕೂ ಬರ್ತಾರೆ, ಅವರೇನು ಬರದೇ ಹೋಗಲ್ಲ. ನೀವು ಗ್ಯಾರಂಟಿ ಯೋಜನೆಯನ್ನು ಹೆಚ್ಚು ಮಾಡೋದ್ರ ಮುಖಾಂತರ ಉದ್ಯೋಗ ಕೊಡೋದಕ್ಕೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು. ಈಗ ಟ್ರೆಂಡ್ ಚೇಂಜ್ ಆಗಿದೆ, IT-BT ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬೇಕು. ಅಲ್ಲಿ ಬಂದಂಥ ತೆರಿಗೆ ಹಣವನ್ನು ನಿರುದ್ಯೋಗಸ್ಥನಿಗೆ ಒಂದು ಯೋಜನೆಯನ್ನು, ಕೆಲಸವನ್ನು ಕಳ್ಕೊಂಡಂಥ ಒಬ್ಬ ನಿರುದ್ಯೋಗಸ್ಥನಿಗೆ ಆ ಒಂದು ಗ್ಯಾಪ್ ಪೀರಿಯಡಲ್ಲಿ ಮತ್ತೆ ಅವನಿನ್ನೆಲ್ಲರೂ ಕೆಲಸಕ್ಕೆ ಹೋಗಬೇಕಾದ್ರೆ ಅವನಿಗೆ ಒಂದು ಯೋಜನೆಯನ್ನು ಆರಂಭಿಸಬೇಕು. ಅವನಿಗೆ ಕೆಲಸ ಕಳ್ಕೊಂಡ ವೇತನವನ್ನು ಕೊಡ್ತಕ್ಕಂಥ ಯೋಜನೆಗಳನ್ನು ಜಾರಿಗೆ ತರಬೇಕು. ಇದು ದೇಶದಲ್ಲಿ ಸಮಾಜವನ್ನು ಸುಧಾರಣೆ ಮಾಡ್ತಕ್ಕಂಥ ವ್ಯವಸ್ಥಿತವಾದ ರೀತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಇದ್ರ ಬಗ್ಗೆ ಚರ್ಚೆನ ಮುಂದುವರಿಸೋಣ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ ತಕ್ಷಣ ಅವ್ರದೇ ಕೈಯಲ್ಲಿದೆ, ಬೇರೆ ಆಪ್ಷನ್ಗಳಿತ್ತು, ಅದನ್ನ ಇಂಪ್ಲಿಮೆಂಟ್ ಮಾಡೋದು ಬಿಟ್ಟು ಜನರ ಮೇಲೆ ಹೊರೆ ಯಾಕೆ ಅಂತ ಅಲ್ಲ, ವಾಸ್ತವ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕು. ಇಡೀ ವಿಶ್ವದಾದ್ಯಂತ ಹಲವು ರಾಷ್ಟ್ರಗಳು ಇದನ್ನ ಆಲ್ರೆಡಿ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇರೋದ್ರಿಂದ ನಾವು ಅಲರ್ಟ್ ಆಗಬೇಕು ಅನ್ನುವಂತಹ ಸೂಚನೆ.